ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾತ್ ದೀಪ್ತಾನಲರ್ಕಾದ್ಯುತಿಮಪ್ರಮೇಯಂ. ಕಿರೀಟವನ್ನು, ಗದೆಯನ್ನು ಮತ್ತು ಚಕ್ರವನ್ನು ಧರಿಸಿರುವ ಕೈಗಳಿಂದ ಕೂಡಿದ ಅಗ್ನಿಯಂತೆ ಧಗಧಗಿಸುವ ಕಣ್ಣುಗಳುಳ್ಳ ಸಹಸ್ರ ಸೂರ್ಯರ ಪ್ರತಿಭೆಯಿಂದ ಕೂಡಿದ ಶರೀರವುಳ್ಳ ಅಪ್ರಮೇಯನಾದ ನಿನ್ನನ್ನು ನೋಡುತ್ತಿದ್ದೇನೆ. ಬೆಲೆ ಕಟ್ಟಲಾರದ ಆಕರ್ಷಕ ಕಿರೀಟದಿಂದ ತಲೆಯನ್ನು ಅಲಂಕರಿಸಿಕೊಂಡರೆ ಸದಾ ಕರ್ಮಗಳಲ್ಲಿ ನಿರತರಾಗಿರುವ ಕೈಯಲ್ಲಿ ವಿವಿಧ ರೀತಿಯ ಉತ್ಪತ್ತಿ, ಪಾಲನೆ ಹಾಗೂ ನಾಶಕ್ಕಾಗಿ ಬೇಕಾಗುವ ಆಯುಧಗಳನ್ನು ಹಿಡಿದಿದ್ದಾನೆ. ವಿಶ್ವದ ಸರ್ವಸ್ವವೂ ಅಲ್ಲಿ ಕಾಣುತ್ತಿರುವಾಗ ವರ್ಣಿಸಲ ಸಾಧ್ಯವಾದ ಅದೆಷ್ಟೋ ಆಯುಧಗಳು ಇರುವುದು ಸಹಜ. ಎವೆ ಇಕ್ಕದೆ ನೋಡಬೇಕೆನ್ನುವಷ್ಟು ಸುಂದರ ವದನದಲ್ಲಿ ಮೂಡಿರುವ ಕಣ್ಣುಗಳು ಬೆಂಕಿಯಂತೆ ಧಗಧಗಿಸುತ್ತಿವೆ. ಸಹಸ್ರ ಸೂರ್ಯನ ಬೆಳಕಿನಷ್ಟು ತೇಜೋಮಯನಾದ ಅಪ್ರಮೇಯ ಎಂದರೆ ಆಳ ಅಗಲ ತಿಳಿಯಲಾಗದಷ್ಟು ಅಗಾಧವಾದ ಅಥವಾ ಬೃಹತ್ತಾದ ಪ್ರತಿಭೆ. ಮನುಷ್ಯನ ಪ್ರತಿಭೆಯನ್ನು ಭಗವಂತನ ಪ್ರತಿಭೆ ಅಥವಾ ಶಕ್ತಿಯೊಡನೆ ಹೋಲಿಸಲಾಗದು. ಆದರೆ ಸಹಸ್ರಾಕ್ಷ ಸಹಸ್ರಪಾತ್ ಎಂಬ ಹರಿಯನ್ನು ಸ್ತುತಿಸುವ ಮಂತ್ರದಲ್ಲಿ ಹೇಳುವಂತೆ ಮನುಷ್ಯನ ರೋಮ ರೋಮಗಳ ಬಳಿ ಇರುವ ಸಹಸ್ರ ನಾಡಿಗಳ ಮೂಲಕ ಬೆಳಕನ್ನು ಉತ್ಪಾದಿಸುತ್ತಾ ಸಹಸ್ರಾಕ್ಷನೇ ಆಗಿದ್ದಾನೆ. ತನ್ನ ಬುದ್ಧಿಶಕ್ತಿಯಿಂದ ಈ ಪ್ರಪಂಚದಲ್ಲಿ ಮಾಡದ ಕೆಲಸವಿಲ್ಲ. ಶಸ್ತ್ರಾಸ್ತ್ರಗಳು ದಯೆ ಕರುಣೆಯಿಂದ ಪ್ರಪಂಚದ ಪಾಲನೆ ಮಾಡುವಂತಹ ವ್ಯಕ್ತಿಗಳ ಕೈಯಲ್ಲಿ ಇದ್ದರೆ ಆ ವ್ಯಕ್ತಿ ಹಾಗೂ ಪ್ರಪಂಚಕ್ಕೆ ಶೋಭೆ. ಅಪಾತ್ರರ ಕೈಗೆ ಯಾವುದು ಸಿಕ್ಕಿದರೂ ಅದರಿಂದ ಜಗತ್ತಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಮಹಾಭಾರತದ ಕಾಲದಲ್ಲಿ ಶಕ್ತಿಶಾಲಿ ಆಯುಧಗಳು ಹಾಗೂ ಮದ್ದುಗುಂಡುಗಳನ್ನು ಉಪಯೋಗಿಸಿದ್ದು ಕೇಳಿದ್ದಾಗಿದೆ. ಇಂದು ಅದನ್ನು ಇದೇ ಮನುಷ್ಯ ತಯಾರಿಸಿ ಸ್ವಾರ್ಥಕ್ಕೆ ಬಳಸುವ ಮೂಲಕ ವಿನಾಶಕ್ಕೆ ಕಾರಣನಾಗುತ್ತಿದ್ದಾನೆ. ದಯೆ ಕರುಣೆಯಿಂದ ಇತರರನ್ನು ಪ್ರೀತಿಸುತ್ತಾ ಭರವಸೆ ಹಾಗೂ ನಂಬಿಕೆಗಳಿಗಾಗಿ ಆಯುಧಗಳನ್ನು ಹಿಡಿದು ನಿಂತರೆ ಮನುಷ್ಯ ಭಗವಂತನಿಗಿಂತ ತಾನು ಏನು ಕಡಿಮೆ ಎಂಬುದನ್ನು ತೋರಿಸಬಹುದು. ಹರಿ ಓಂ ತತ್ಸತ್.